ಅವ್ರ ಕೈಯನ್ನು ತಗೊಂಡು ಅವ್ರ ಉಂಡನೆ ಕತ್ತರಿಸೋದಂತ ಇತಿಹಾಸ ವಿಜಾಪುರದಿದೆ. ಇಂಥ ದೇಶ ದ್ರೋಹಿಗಳನ್ನ ಉಂಡ ಕತ್ತರಿಸುವಂತ ಕೆಲಸ 2028ಕ್ಕೆ ನಾವೆಲ್ಲ ಕೂತ್ ಮಾಡಬೇಕಾಗ್ತದೆ. ಶಿವಾಜಿ ಮಹಾರಾಜರು ಶಹಾಜಿ ರಾಜೇ ಏನ್ ಶಹಾಜಿ ರಾಜರು ಕುದುರೆ ಮ್ಯಾಗ ಹೋಗುವಾಗ ಚನ್ನಗಿರಿ ಬಲ್ಲಿ ಕುದುರೆ ಎಡೆ ಬಿಟ್ಟು ಅಲ್ಲಿ ಅವರ ಅಂತ್ಯ ಆಯ್ತು. ಅವಾಗ ಶಹಾಜಿ ರಾಜರ ಬಗ್ಗೆ ನೋಡಿ ಕರ್ನಾಟಕದಾಗ ನಮ್ಮ ಕೆಲವೊಂದು ಅದಾವ ಕನ್ನಡ ಪ್ರೇಮಿಗಳ ತರ. ಶಿವಾಜಿ ಮಹಾರಾಜರು ಮಹಾರಾಷ್ಟ್ರದವರತ್ತ ಅದಕ್ಕೆ ಅವ್ರೇ ಪೂಜೆ ಮಾಡ್ತಾರೆ. ಮತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಪ್ಪ ಮಹಾರಾಷ್ಟ್ರದ. ಸ್ವಾತಂತ್ರ್ಯ ಸಾವರ್ಕರ್ ಅವರು ಎಲ್ಲಿಯವರು, ಗಾಂಧಿ ಎಲ್ಲಿಯವರು ಗುಜರಾತ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ದೇಶ ಕೂಡಿಸಿದವರು ಯಾರು? 565 ಮಂದಿ ಮಹಾರಾಜರಿದ್ರು. ತೆಲುಗನ್ನು ಮಾತಾಡ್ತಿದ್ವಿ ಮಹಾರಾಜರು ಇದ್ರು. ಕುತ್ತಿಗೆ ಸಣ್ಣ ಹಿಡಿದು ಕೂಡಿಸೋರು ಯಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಅವ್ರು ಯಾರು? ಗುಜರಾತದವರು. ನಾವು ಹೇಳಿದೆ ವಿಧಾನಸಭೆಗಳ ಚರ್ಚೆ ನಡೀತು. ಮರಾಠ ನಿಗಮ ಆಗ್ಬೇಕು ಅಂತೇಳಿ ಚರ್ಚೆ ನಡೀತು. ನಾನು ಅದನ್ನ ಕಾಲಿಂಗ್ ಅಟೆನ್ಷನ್ ಹಾಕಿದ್ದೆ. ಅವಾಗ ನಾನು ಬಸವರಾಜ ಬೊಮ್ಮಾಯಿ ಕರೆದ್ರು ಒಳಗೆ ಇಲ್ಲೇ ಬೆಳಗಾವಿ ಅಧಿವೇಶನದಾಗ. ಗೌಡ್ರ ಮತ್ತೆ ಹಿಂಗ ನೀವು ಶಿವಾಜಿ ಮಹಾರಾಜ್ ಅಂತ ಬರೋದಾಗ ನಾನು ಹೇಳ್ದೆ ಮಾತಾಡ್ತೀನಿ, ಅದಕ್ಕೆ ನಾಚಿಕೆ ಇಲ್ಲ. ಆ ನಿಗಮ ಮಂಡಳಿ ನಾವು ಮಾಡಬೇಕಾಗಿತ್ತು. ಅದು ಬರೀ ಎಲ್ಲರಿಗೂ ಬೋಗಸ್ ಇದ್ದು ಸೆಳ್ಕೋದ್ ಬಂದೀವಿ ನಾವು. ಆದ್ರೆ ಇದು ಒಳ್ಳೆ ಇಶ್ಯೂ ಐತಿ. ನಾ ಇದ್ದಾಗನೂ ಅದನ್ನ ಪ್ರಸ್ತಾಪ ಮಾಡಿದೆ ಅಂದ್ರೆ ಮನಸ್ಸು ಬೊಮ್ಮಾಯಿ. ಪಾಪ ಬೊಮ್ಮಾಯಿ ಅವ್ರದವ ಅವತ್ತು ಇರ್ಲಿಲ್ಲ. ನಾ ಹೇಳಿದ್ದೇನಂದ್ರೆ ಮರಾಠಿ ಭಾಷೆಯನ್ನ ನೀವು ವಿರೋಧ ಮಾಡ್ತೀರಿ, ಮತ್ತೆ ಉರ್ದು ಭಾಷೆಯನ್ನ ಹಲಕಿಸಿದ ಎಲ್ಲರೂ ಅದೇ ಹಿಂದೂಸ್ತಾನ ಉರ್ದು ಭಾಷೆ. ಮರಾಠಿ ಭಾಷೆಯನ್ನ ನೀವು ವಿರೋಧ ಮಾಡುವಂತ ಗಮ್ಮ ತಾಕತ್ತಿದ್ರ ಈ ರೈಲ್ವೆ ಸ್ಟೇಷನ್ ಮ್ಯಾಗ ಕೊಡ್ತಾರಲ್ಲ ಅದು ಉರ್ದು ಒಳಗ ಅದನ್ನೆಲ್ಲ ತೆಗೆಯುವಂತದ್ದು ಇದ್ರೆ ನಿಮ್ಮ ಅಪ್ಪ ಹುಟ್ಟಿದ್ರೆ ತೆಗಿತೀವಿ. ಮರಾಠ ಸಮಾಜವನ್ನ ಕರ್ನಾಟಕದಲ್ಲಿ ಇವತ್ತು ಯೂಸ್ ಅಂಡ್ ಥ್ರೋ ಮಾಡ್ಕೊಂಡವ್ರು ನಿಮ್ಮವ್ರಲ್ಲ ನೀವು ಏನ್ ಮಾಡಿ. ಒಮ್ಮೆ ಮೋರಿಯರೇ ಆಗ್ಯಾರ, ಒಮ್ಮೆ ಲಾಡರೇ ಆಗ್ಯಾರ. ಯಾರ್ಯಾರು ಮಾಡ್ಕೊಂತಂದ್ರೆ ನಮ್ಮವರು ಹತ್ಕೊಂಡು ಕೇಸರಿ ಗುಲಾಲ್ ಹತ್ಕೊಂಡು ಯಾವ ಮಂತಾದ ಕಾರಣ ಮಾಡಿದ್ರು ನಮ್ಮವರು. ಶೀಘ್ರದಲ್ಲಿ ನಾವು ಅಶೋಕ ಇವಾಗ ಗೋಳ ಭಾಷಣ ಹೊಡಿದಾರ. ಯಾವಾಗ ಮಾಡ್ತೀವಿ ಹೇಳು? ಒಂದು MLC ಯಾವಾಗ ಮಾಡ್ತೀವಿ ಹೇಳು? ಊರ್ದ ಕತ್ತಿ ಹೇಳ್ಬೇಡ ಅಂತ ಯತ್ನಾಡು ಹೇಳ್ಕೊಂಡು ಬಹಳ ಸತ್ತಿದೆ. ಮರಾಠಿ ಭಾಷೆ ಇರ್ಬೋದು, ಆದ್ರೆ ಮರಾಠಿಗರು ಕನ್ನಡದ ನಾಡಿನ ನಮ್ಮೆಲ್ಲರ ಸಹೋದರನ ತೇಳಿ ಬಂಧುಗಳೇ. ಅವತ್ತೇನು ಮರಾಠ ನಿಗಮ ಆಗಿದ್ದ ಕಾರಣ ಇವತ್ತು ಅದರ ಅಧ್ಯಕ್ಷ ಆಗಲಿಕ್ಕೆ ಕಾರಣ, MLC ಆಗಲಿಕ್ಕೆ ಕಾರಣ ಯಾರು ಅನ್ನೋದು ಇಡೀ ರಾಜ್ಯದ ಮರಾಠ ಸಮಾಜ ಗೊತ್ತು. ಅದಕ್ಕೆ ನಮ್ಮ ಮೊಳೆಯವರು ಮೊದಲವರು ಅಧ್ಯಕ್ಷ ಆದ ಮ್ಯಾಗ ಫಸ್ಟ್ ನನಗೆ ಫೋನ್ ಮಾಡೋದು, ಯತ್ನಾಡ್ರೆ ನೀವು ಮಾತಾಡಿದ್ರಿಂದ ನಾ ಅಧ್ಯಕ್ಷ ಆದೆ, MLC ಆದೆ. ಯಾಕೆ ಬಿಡೆ ಹಾಕಿರ್ಬೇಕು? ಏನ್ ಇವ್ರೇನ್ ಮಾಡಂಗದ ನನಗೆ ವಾರಾಗ ಹೊರಗೆ ಹಾಕ್ತಾರೆ 6 ವರ್ಷ. ಮತ್ತೆ ಇಲೆಕ್ಷನ್ 6 ತಿಂಗಳಿದ್ದಾಗ ಯತ್ನಾಳ್ ಎಲ್ಲಿ ಅದ ಕಾಣ ಯತ್ನಾಳ್ ಭಾಷಣ ಚಂದ ಇರ್ತೀರಿ ಅವತ್ತು. ಈ ಸಲ ಪಕ್ಷದ ಭಾಷಣ ಮಾಡೋದಿಲ್ಲ ಲಕ್ಷ್ಮಣನ. ನಂಬರ್ 1 ಎದು ಹೋಗ್ತೀನಿ, JCB ಚಾಲು ಮಾಡ್ತೀನಿ. ಗಣಪತಿ ಮ್ಯಾಗ ಕಲ್ಲು ಹೋಗೋದ್ರ ಡಮ್ಮೆ. ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯಾಗ ಏನಾರ ಮಾಡಿದ್ರೆ ಡಮ್ಮೆ. ರಾಮನ ಬಗ್ಗೆ ಏನಾರು ಪಾಯಿಂಟ್ ಆದ್ರೆ ಡಮ್. ನೀವು ಎಷ್ಟು ಅಭಿವೃದ್ಧಿ ಮಾಡಿರಿ ಏನ್ ಮಾಡಿರಿ ಬೇಕಾಗಿಲ್ಲ ಜನರಿಗೆ.
ಮೊದಲು ನಮ್ಮ ತನ ಉಳಿಸಬೇಕು, ನಮ್ಮ ಶಿವಾಜಿ ಮಹಾರಾಜ ಉಳಿಬೇಕಾದ್ರೆ ನಾವೆಲ್ಲ ಕೈಯಾಗಿ ತಗೋಬೇಕಾಗ್ತದೆ. ಚುನಾವಣೆ ಕಠಿಣ ಐತಿ ದೇಶನಾಗ. ನಾವು ಯೋಗಿ ಆದಿತ್ಯನಾಥ್ ಆಗ್ಬೇಕಾದಂತ ಅನಿವಾರ್ಯತೆ ಕರ್ನಾಟಕದ ಐತಿ. ನಾವು ಅಭಿವೃದ್ಧಿ ಮಾಡೋಣ. ನಮ್ಮತನ, ನಮ್ಮ ಸಂಸ್ಕೃತಿ, ಭಾರತ ಮಾತೆ ಛತ್ರಪತಿ ಶಿವಾಜಿ ಮಹಾರಾಜರು ಹೇಳಿದ್ರು ನಮ್ಮ ದೇಶಪಾಂಡೆ ಗುರುಗಳು, ಅಗರ್ ಶಿವಾಜಿಯಿಂದ ಹೋತಾ ತೋ ಸಬ್ಕಾ ಸುನ್ನತ್. ಬಸವಗೌಡ ಪಾಟೀಲ್ ಇರ್ತಿದ್ದಿಲ್ಲ, ಬಸೀರಮ್ಮದ ಪಾಟೀಲ್ ಧರ್ಮ ಸಿಂಗ್ ಸಾಹೇಬರು ನಾವು ಕೂಡಿ ಬಿಜಾಪುರನಾಗ ಒಂದು ಜುಮಾ ಬಸ್ತಿ ಏರಿಯಾದಾಗ ಒಂದು ರೋಡ್ ಮಾಡಿದ್ವಿ. ಅದಕ್ಕೆ ಹೆಸರೇನು ಇಟ್ಟುಕೊಡ್ತದ ಮಹಾರಾಣಾ ಪ್ರತಾಪ್ ಸಿಂಗ್ ಮಾರ್ಗ. ಧರ್ಮ ಸಿಂಗ್ ಸಾಹೇಬ್ ಅವಾಗ ಲೋಕೋಪಯೋಗಿ ಸಚಿವರಿದ್ರು, ನಾ MLA ಜನ ಸಾಕು ಹೋಗಿದ್ದೆ. ಒಂದು ಕಡೆ ನಮ್ಮ ರಕ್ತದಲ್ಲಿ ನಮ್ಮ ಶಿವಾಜಿ ಮಹಾರಾಜರು ಬಿಟ್ಟರೆ ನಮ್ದು ಏನೋ ಇತಿಹಾಸನೇ ಇಲ್ಲ. ಶಿವಾಜಿ ಮಹಾರಾಜರು ಕರ್ನಾಟಕ ಬಹಳ ಸಂಬಂಧ ಇದೆ. ಎಷ್ಟೋ ಮಂದಿ ಲಿಂಗಾಯತರಿಗೆ, ಶಿವಾಜಿ ಮಹಾರಾಜರಿಗೆ, ಅಂಬೇಡ್ಕರ್, ದಲಿತರು ಹೀಗೆ ಕರೆಬೇರೆ ಮಾಡ್ತಾರೆ. ಆದ್ರೆ ಈ ದೇಶದಲ್ಲಿ ಮೊದಲ ಮೀಸಲಾತಿ ಕೊಟ್ಟಂತ, ಮೊದಲ ದಲಿತರಿಗೆ ಅಸ್ಪೃಶ್ಯ ಜನಾಂಗಕ್ಕೆ ಹಾಸ್ಟೇಜ್ ಮಾಡಿದಂತ ಯಾವ್ದಾದ್ರು ಒಂದು ವಂಶ ಸಾಹು ಮಹಾರಾಜ್, ಕೋಲ್ಹಾಪುರ ಮಹಾರಾಜರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧ್ಯಯನ ಮಾಡ್ಲಿಕ್ಕೆ ಪುಣೆಯಲ್ಲಿ ಒಂದು ಮನೆಯಾಗಿದ್ರು. ಯಾವ ಮಹಾರಾಜರು ಅಂಬೇಡ್ಕರ್ ಅವ್ರ ಮನೆಗೆ ಹೋಗ್ತಾರೆ, ಅವರನ್ನು ಪ್ರೇರಣೆ ತಗೋತಾರೆ. ಅಂಬೇಡ್ಕರ್ ಅವ್ರನ್ನ ಕರ್ಕೊಂಡು ಅನೇಕ ಸಭೆ ಸಮಾರಂಭ ಮಾಡ್ತಾರೆ. ಛತ್ರಪತಿ ಸಾಹು ಮಹಾರಾಜರು ಮೀಸಲಾತಿ ದೇಶನಾಗ ಮೊದಲು ತಂದವರು ಯಾರಪ್ಪ ಅಂದ್ರೆ ಒಂದು ಕೋಲ್ಹಾಪುರದ ಮಹಾರಾಜರು, ಒಂದು ಮೈಸೂರದ ಮಹಾರಾಜರು ಅನ್ನೋಂಥದ್ದು ಯಾವ ಸಮಾಜನೂ ಇವತ್ತು ನೆನಪಾಗಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಶಿವಾಜಿ ಮಹಾರಾಜರು ದಲಿತರ ಪೋಸ್ಟರ್ಗಳು ನೋಡ್ತೀವಿ ನಮ್ಮ ಮಹಾರಾಷ್ಟ್ರದಾಗ, ಅಲ್ಲಿ ಶಿವಾಜಿ ಮಹಾರಾಜರು ಕಂಪಲ್ಸರಿ ಇರ್ತಾರ. ಶಿವಾಜಿ ಮಹಾರಾಜನ ಬಿಟ್ಟು ದಲಿತರು ಸಹ ಬರೀ ಅಂಬೇಡ್ಕರ್ ಫೋಟೋ ಹಾಕೋದಿಲ್ಲ. ಬಂದ ಬಳಿ ಬುದ್ಧ, ಬಸವ, ಅಂಬೇಡ್ಕರ್ ಕರ್ನಾಟಕದಾಗಿದ್ರೆ ಇವತ್ತು ದಲಿತರ ಪರವಾಗಿ ಶಿವಾಜಿ ಮಹಾರಾಜರ ವಂಶ. ನೋಡಿ, ಬಡೋದ ಮಹಾರಾಜರು, ಕೋಲ್ಹಾಪುರ ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಬೆಂಬಲ ಕೊಡದೇ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಇಂಗ್ಲೆಂಡಿಗೆ ಹೋಗಿ ಕಲೀಲಿಕ್ಕೆ ಆಗ್ತಿರ್ಲಿಲ್ಲ. ಅದರ ಪುಣ್ಯ ಏನಾದರೂ ಇದ್ರೆ ಕೋಲ್ಹಾಪುರ ಮಹಾರಾಜರಿಗೆ ಸಲ್ತಾರೆ. ಈ ರಾಜ್ಯದಲ್ಲಿ ಎರಡು ಮಂದಿನ, ಒಂದು ಬೆಳವಡಿ ಮಲ್ಲಮ್ಮ, ಒಂದು ಕೆಳದಿ ಚೆನ್ನಮ್ಮ. ಬೆಳವಡಿ ಮಲ್ಲಮ್ಮ ಈ ಜಗತ್ತಿನ ಮೊದಲನೆಯ ಮಹಿಳಾ ಸೈನ್ಯ ಕಟ್ಟಿದಂತ ತಾಯಿ. ಮಹಾರಾಜರು ಛತ್ರಪತಿ ಶಿವಾಜಿ ಮಹಾರಾಜರು ಆ ಕಡೆ ಮದ್ರಾಸ್ ಕಡೆಯಿಂದ ಯುದ್ಧ ಗೆದ್ದುಕೊಂಡು ವಾಪಸ್ ಬರುವಾಗ ಅವಾಗೆಲ್ಲ ಮುಂದೆ ಹೋಗಿ ತಂಬು ಹೊಡಿತಿದ್ರಲ್ಲ. ಅವ ಬೆಳವಡಿ ರಾಜ್ಯದಾಗ ಶಿವಾಜಿ ಮಹಾರಾಜರ ಸೇನಾಧಿಪತಿ ಏನ್ ಮಾಡ್ತಾನ, 1000 ಆಕಳು ಹೊಡ್ಕೊಂಡು ಹೋಗ್ಬಿಡ್ತಾನ. ಯಾಕಂದ್ರೆ ಹಾಲು ಬೇಕಲ್ಲ ಸೈನಿಕರಿಗೆ, ಮಹಾರಾಜ ಎಲ್ಲರಿಗೆ. ಅವರೆಲ್ಲ ಹೋಗಿ ಬೆಳವಡಿ ಮಲ್ಲಮ್ಮ ಹೇಳ್ತಾರ, ಹಿಂಗ್ ಬಂದು ಶಿವಾಜಿ ಮಹಾರಾಜರ ಸೇನಾಪತಿ ಇದನ್ನೆಲ್ಲ ನಮ್ಮ ಆಕಳ ಹೊಡ್ಕೊಂಡು ಹೋಗಂದಾಗ ಬೆಳವಡಿ ಮಲ್ಲಮ್ಮ ಹೋಗಿ ಆ ಸೇನಾಪತಿ ಜೋಡ ಸಣ್ಣ ಘರ್ಷಣೆ ಅಷ್ಟೇ ಬಿಡ್ಸ್ಕೊಂಡು ಹೋಗ್ತಾರೆ. ಶಿವಾಜಿ ಮಹಾರಾಜರು ಒಂದು 2 ದಿವಸ ಬಿಟ್ಟು ಬರ್ತಾರೆ. ಬಂದಾಗ ಎಲ್ಲ ಏನು ಹೇಳಿರೋದಿಲ್ಲ ಸೇನಾಧಿಪತಿ, ಅವ್ರಿಗೆ ಮಾಹಿತಿ ತಗೋತಾರ. ಎಲ್ಲ ಗುಪ್ತಚರ ಇರ್ತದೆ, ಹಿಂಗೆ ಇಂಟೆಲಿಜೆನ್ಸ್ ಸವಾಲಿ, CBI ಹಂಗೆಲ್ಲ ಗುಪ್ತಚರ ಮಾಹಿತಿ ತಗೊಂಡು ಶಿವಾಜಿ ಮಹಾರಾಜ ಗೊತ್ತಾಗ್ತದೆ ನಮ್ಮ ಸೇನಾಧಿಪತಿ ತಪ್ಪು ಮಾಡ್ಯಾನ. ಅವಾಗ ಶಿವಾಜಿ ಮಹಾರಾಜರು ಬೆಳವಡಿ ಮಲ್ಲಮ್ಮನ ಕರೆಸಿ ತಾಮ್ರದ ಒಂದು ಇದರಲ್ಲಿ, ನೀನು ನನ್ನ ಸಹೋದರಿ, ನೀನು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅಂತ ಸಹೋದರಿ ಭಾವನೆ ಕೊಟ್ಟಂತವ್ರು ಛತ್ರಪತಿ ಶಿವಾಜಿ ಮಹಾರಾಜ. ಕೆಲವೊಂದು ಹೊಯ್ಕೋತಾರೆ ಸುಮ್ಮನೆ. ಶಿವಾಜಿ ಮಹಾರಾಜರನ್ನ ಬೆಳವಡಿ ಮಲ್ಲಮ್ಮ ಸೋಲಿಸಲಿಲ್ಲ. ಅವರದ ಒಂದು ದೊಡ್ಡ ಚಿತ್ರ ಇದೆ, ನೋಡಿರೋದಿಲ್ಲ. ಕೆಲವು ಮಂದಿ ಏನಾಗುತ್ತಾರೆ ದೇಶನಾಗ, ಯಾರು ಇತಿಹಾಸನೇ ತಮ್ಗೆ ಹೆಂಗ್ ಬೇಕಂತ ಬರ್ಕೊಂಡಾರ ಅವ್ರಿಗೆ ಯಾರು ಕೇಳೋದಾರ.
ಎಲ್ಲ ಲೆಫ್ಟಿಸ್ಟು ಕಮ್ಯುನಿಸ್ಟ್ ಮೈಂಡೆಡ್ ನನ್ನ ಮಕ್ಕಳು ತಮ್ಮ ಹೆಂಗ್ ಬೇಕು ಹಂಗ್ ಬರೀ ಮೊಬೈಲ್ ಅಕ್ಬರ ಔರಂಗಜೇಬ ಟಿಪ್ಪು ಸುಲ್ತಾನ ನಾವು ಕನ್ನಡ ಸಲ ಬರೀಬೇಕು ನಾವು ಚೆನ್ನಾಗ ಬರೇ ಮಹಾರಾಣಾ ಪ್ರತಾಪ್ ಹೆಸರು ತಗೊಂಡ್ರ ಅಕ್ಬರ್ ಅಲ್ಲೇ ಚಡ್ಡೆ ಎಂದೂ ಡೈರೆಕ್ಟ್ ಯುದ್ಧ ಮಾಡಲಿಲ್ಲ ಮಹಾರಾಣಾ ಪ್ರತಾಪ್ ವಿರುದ್ಧ 7 ಕೊಟ್ಟಿದ್ದ ಮಹಾರಾಣಾ ಪ್ರತಾಪ್ ಕೈಯ ಅಂತ 110 ಕಿಲೋ ಹೊಡೆದ್ರ ಒಬ್ಬ ಬೈದೂರು ಕಾಮ ತಗೊಂಡು ಸೇನಾಧಿಪತಿ ಕೊಟ್ಟು ಕಳಿಸಿದ ಯಾಕೆ ನೀಚಿದ್ದಂತ 6 ವರ್ಷದ ಸಣ್ಣ ಮಕ್ಕಳಿಗೆ ಸಹಿತ ಅತ್ಯಾಚಾರ ಮಾಡ್ತಿದ್ದ ಅಂತ ನೀಚ ಅವನು ಕೊಟ್ಟು ಕಳಿಸಿದ ಹೋಗಿ ಇವನ ಮಹಾರಾಣ ಹೊರಗೆ ಎಷ್ಟು ಚಂದ ಚೇತನ ಪುತ್ರಿ ಇತ್ತಲ್ಲ ಮಹಾರಾಣ ಓಡ್ಯಾಡ್ಸಿ ಹೊಡಿಕೊತಾರ ಒಮ್ಮೆ ಹೊಡಿಲಿಲ್ಲ ಮಹಾರಾಣ ಹೆಂಗ್ ಮಾಡ್ದು ಹೆಂಗ್ ಮಾಡಿ ಒಂದು ಹೊಡೆದ ತಲೆಯಾಗಿ ನೆಟ್ಟಾಗಿ ಇಟ್ರ ಕುದುರಿ ಅದು ಕೂಡಿ ಹಿಂಗೆ ಸುರ್ಕೊಂಡಾಗಿತ್ತು ಅದು ನಮ್ಮ ಶೌರ್ಯವ ನಮ್ಗೆ ಹೇಳೇ ಇಲ್ಲ ಬರೀ ಗಣಮನ್ ಬನೋದಪ್ಪ ಟಿಪ್ಪು ಸುಲ್ತಾನ್ ತನ್ನ ಮಕ್ಕಳನ್ನು ಒತ್ತಿ ಇಟ್ಟು ಬ್ರಿಟಿಷರಿಗೆ ಹೋರಾಟ ಒತ್ತಿ ಹಾಕಿರ್ತಾರೆ ನಿಮ್ಮ ನಮ್ಮ ಸಂಭಾಜಿ ರಾಜ ಶಾವಾ ಅದು ನೋಡುವಾಗಲೇ ನನ್ನ ಸಿನಿಮಾ ನಾ ಬಂದ್ ಮಾಡ್ಬಿಟ್ಟೆ ಊರು ತೆಗಿದು ಚಿತ್ರ ಹಿಂಸೆ ಕೊಡುದು ಸಂಭಾಜಿ ರಾಜೇ ಯಾಕೆ ಗೊತ್ತಾಗ್ಲಾಗತ್ತಿದ್ವಿ ನೀವು ವಿಚಾರ ಮಾಡ್ರಿ ಇವತ್ತು ಸಂಭಾಜಿ ರಾಜ ಅನ್ನೋದು ನಿಮಗೆ ಪಾಠ ಗೊತ್ತಾಯ್ತಿಲ್ಲ ಸಂಭಾಜಿ ರಾಜ ಬಗ್ಗೆ ನಮ್ಗೆ ಏನೂ ಗೊತ್ತೇ ಇರಲಿಲ್ಲ ಶಿವಾಜಿ ಮಹಾರಾಜರು ಅಂತವ್ರು ಹೇಳಿದ್ರಲ್ಲ ನಮ್ಮ ದೇಶಪಾಂಡೆ ಮಕ್ಕಳು ಇದೇನು ಗೆರಿಲ್ಲಾ ಯುದ್ಧ ಅಂತ ಜಗತ್ತಿಗೆ ಯಾರು ತೋರಿಸ್ಕೊಟ್ಟಾರಪ್ಪ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ ಜಗತ್ತಿನ ಮೊದಲ ಭಾರತದಲ್ಲಿ ನೌಕಾದಳ ಪ್ರಾರಂಭ ಮಾಡಿದವರು ಯಾರಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ ಇಲ್ಲಿ ಒಬ್ಬ ಮಹಾಪುರುಷ ನಮ್ಮ ಹಿಮ್ಮಡಿ ಪುಲಿಕೇಶಿ ದಕ್ಷಿಣಾಪತೇಶ್ವರ ತರ ನಮ್ಮಲ್ಲಿ ಕರ್ನಾಟಕದಲ್ಲಿ ಸೂರತ್ ಏನು ಕಡಿಮೆ ಇಲ್ಲ ಕಿತ್ತೂರು ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಕೆಳದಿ ಚೆನ್ನಮ್ಮನ ಇತಿಹಾಸನೂ ಅದ ಛತ್ರಪತಿ ಶಿವಾಜಿ ಮಹಾರಾಜರ ಮಗನಾದಂತ ರಾಜಾರಾಮಗೆ ಔರಂಗಜೇಬ ಹೊಡಿಬೇಕಂತ ಪ್ರಯತ್ನ ಮಾಡ್ತಾರೆ ಆಶ್ರಯ ಕೊಟ್ಟಂತವ್ರು ಯಾರಪ್ಪ ಅಂದ್ರೆ ಕೆಳದಿ ಚೆನ್ನಮ್ಮ ಕರ್ನಾಟಕದ ಶಿವಮೊಗ್ಗ ಭಾಗದಲ್ಲಿ ಬರ್ತಾಳ ಹೆಣ್ಮಗಳು ಆ ಔರಂಗಜೇಬ ಇಡೀ ರಾಜಮಂತ್ರವನ್ನು ನಾಶ ಮಾಡಿದ್ರು ಸಹಿತ ರಾಜಾರಾಮ ಏನ್ ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಅಂತ ಬಿಟ್ಟುಕೊಳ್ಳಲಿಲ್ಲ ಒಂದು ಕಡೆ ನಮ್ದು ಇತಿಹಾಸ ಇದೆ ಶಿವಾಜಿ ಮಹಾರಾಜರ ವಂಶಸ್ಥರು ಕೂಡ ನಮ್ದು ಇತಿಹಾಸ ಇದೆ ಇದೇ ರಾಜ್ಯ ದಕ್ಷಿಣಾಪತೇಶ್ವರದ ಇಮ್ಮಡಿ ಪುಲಿಕೇಶಿ ರಾಜ ಹರ್ಷವರ್ಧನ ನರ್ಮದಾ ನದಿನಾಗ ಹೋದ ಇದೇ ಬರಾಮಿ ಚಾಲುಕ್ರಿಯನ್ನು ಕರಿತೀವಲ್ಲ ಅವ ಅಂಜಿ ನೀ ಎಷ್ಟು ಹೇಳ್ತೀವಿ ಅದು ಟ್ಯಾಕ್ಸ್ ಕೊಡ್ತೀನಪ್ಪ ವರ್ಷ ನಮ್ಮ ಈ ಕಡೆ ಉತ್ತರ ಭಾರತಕ್ಕೆ ಬರಬೇಡ ನಿನ್ನ ದಕ್ಷಿಣಾಪತೇಶ್ವರ ಅಂತೇಳಿ ಕಿರಿಕೆ ಆಯ್ಕೆ ಕೊಟ್ಟು ಕಳ್ತಾನ ನಿಮ್ಮಡಿ ಪುಲಿಕೇಶಿ ಇವರೆಲ್ಲರೂ ಮಾಡ್ಯಾರ ಅಂತೇಳಿ ನಾವು ಇವತ್ತು ಚಂದಾಗಿ ಮಾತಾಡಕತ್ತಿ ಕೇಸರಿ ಹಾಕೊಂಡ್ ಕೂತೀವಿ ಇಲ್ಲಿಕಂದ್ರೆ ಏನ್ ಹಾಕೊಂಡ್ ಕೊಂಡ್ಬಿಟ್ಟಿದೀವಿ ಎಲ್ಲ ಗುರ್ತೈತಿ ಯಾ ಮೇನ್ ಡೈರೆಕ್ಟ್ ಹೇಳ್ಬೇಕಾಗಿತ್ತು ನಾಳೆ ಒಂದು ಕಾಯ್ದೆ ತರೋದಲ್ಲ ದ್ವೇಷ ಭಾಷಣ ಒಳಗೆ ಹಾಕ್ತಾರೆ ಫ್ಲವರ್ಸ್ ಯಾರು ತರೋರದ ಅವರೇ ಮೊದಲು ಹೋಗ್ತಾರ ನಾನು ಹೋಗ್ತೀನಿ ಬಿಡು ನಾ ಹ್ಯಾಂಗ್ ಕುಡ್ಕೊಂಡು ಹೋಗಿ ನನಗೆ ಗೊತ್ತೈತೆ ನಾ ಬಿಡ್ಕೊಂಡು ಒಂದುಗಳೇ ನಾವು ಒಂದಾಗಲಿಲ್ಲ ಬರೇ ನೀವು ಅಭಿವೃದ್ಧಿ ಕಡೆ ತೆಗೆ ಕಟ್ಸ್ಕೊಬೇಡ್ರಿ ಅಭಿವೃದ್ಧಿ ಯಾಕೆ ನಿಮ್ಮ ಕೈಯಾಗ ನಿಮ್ಮ ಜಮೀನು ಉಳಿಬೇಕಾದ್ರೆ ನಿಮ್ಮ ಮನಿ ನಿಮ್ಮ ಕಾರ ನಿಮ್ಮ ಫ್ರಿಜ್ಜ ನಿಮ್ಮ ಕಲರ್ ಟಿವಿ ದೊಡ್ಡ ಮನಿ ಕಟ್ಟಿ 2 ಕಾರ್ ನಿಂದಿಸಿ ಈಗೆಲ್ಲ ಅಪ್ಪ ಮಕ್ಕಳು ಸಹಿತ ಫೋಟೋ ತಗೋತೀವಿ ಅವರು 50% ಆದ್ರೆ ನಮ್ಗೆಲ್ಲ ಒಟ್ಟು ಹೊರಗಾಗ್ತಾರೆ ನೀವು ಸ್ಲಮ್ನಾಗ ಮಕ್ಕೊಳ್ತೀರಿ ಅವ್ರ ನಿಮ್ಮ ಮನೆಗೆ ಆರಾಮ ಎಲ್ಲ ಬೆಳೆಸಿಟ್ಟಿರ್ತಿಲ್ಲ ಸಾಕಪ್ಪ ನನ್ಗೆ ಹೇಳ್ತಿ ಮಕ್ಕಳು ನನ್ನ ಒಬ್ಬ ಮಗ ಅಮೇರಿಕಾದಲ್ಲಿದ್ದಾನೆ ಇನ್ನೊಬ್ಬ ಲಂಡನ್ದಾಗ ನಾನೆ ಇಲ್ಲೇ ಲಂಡನ್ಲಾಗತ್ತೆ ಅದೆಲ್ಲ ಉಳಿಬೇಕಾದ್ರೆ ಏನಾಗಬೇಕಂದ್ರ ಮಕ್ಕಳ ಮನ್ಯಾಗ ಶಿವಾಜಿ ಮಹಾರಾಜ್ ಹುಟ್ಲತ್ತಾರ ಎಲ್ಲ ನನ್ನ ಮಕ್ಕಳು ತಮ್ಮ ಮಗನಿಗೆ ಬ್ಯಾಡ್ರಿ
ಅವ್ರ ಮನೆಗೆ ಬಿಟ್ಲಿ ನಾವು ಇನ್ ಮ್ಯಾಗ ನಡೆದಿಲ್ಲ. ಈ ದೇಶನಾಗ ಛತ್ರಪತಿ ಶಿವಾಜಿ ಮಹಾರಾಜರ ಆಡಳಿತ ಅನಿವಾರ್ಯದ ಅಂತವ್ರ ಅದಾರ್ಥೇಳಿ ಇವತ್ತು ನಾವು ಸುರಕ್ಷಿತವಾಗಿ ಭಾರತದಲ್ಲಿ ಅದೀವಿ ಅನ್ನುವಂತ ಕಲ್ಪನೆ ನಮ್ಮಲ್ಲಿ ಎಲ್ಲಿ ಬಂದವೆ. ಅದಕ್ಕನೇ ನಾವು ನನಗಂದ್ರೆ ಒಬ್ಬ ಬರೀ ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡ್ತಾನೆ. ನಾವು ಮುಸ್ಲಿಂ ಇದೇನು ಮರಾಠಿ ಹುಟ್ಟಾನೇನೋ ಅಂತ. ಹೌದಪ್ಪ ನಾ ಮರಾಠಿ ಹುಟ್ಟಿನಿ. ಮರಾಠರು ಬೇರೆ ಅಲ್ಲ, ಲಿಂಗಾಯತರು ಬೇರೆ ಅಲ್ಲ, ದಲಿತರು ಬೇರೆ ಅಲ್ಲ, ರಾಜಪೂತರು ಬೇರೆ ಅಲ್ಲ. ಎಲ್ಲರ ರಕ್ತ ನಮ್ಮಲ್ಲಿ ಇದೆ ಅಂತ ಹೇಳಿ ನಾವು ಇಟ್ಟು ಚಂದಗಾಗಿ ಬಂಧುಗಳೇ. ಇವತ್ತು ಅಥಣಿಯಲ್ಲಿ ನಮ್ಮ ಶ್ರೀಮಂತ ಪಾಟೀಲ್ರು ನೇತೃತ್ವ ತಗೊಂಡು ಒಂದು ಕಾರ್ಯಕ್ರಮ ನೀವೆಲ್ಲ ಬರ್ತೀರಿ ಹೋಗ್ತೀರಿ. ಇದು ಖರ್ಚಾಗೈತೆ ತಲೆಯಾಗಿರುವುದಿಲ್ಲ. ಜೈ ಅನ್ನೋ ಮನೆಗೆ ಹೋಗ್ಬಿಡ್ತಾರೆ. ಗೊತ್ತವ್ರ ಬಂದಿರ್ತಾರ ಸ್ಟೇಜ್ ಹೊಡಿಬೇಕಾ ಕುಕ್ಕಟ್ ಹೊಡಿತಾರ. ಈಗ ಒಂದು ನನ್ನ ಅಂದಾಜು 50 ಲಕ್ಷ ರೂಪಾಯಿ ಕೊಟ್ಟಿರ್ತಾರ. ಮೂರ್ತಿಗೆ ಅದ್ರ 50 ಲಕ್ಷ ಬಿದ್ದತ್ತಂದ್ರಿ. ನಾನು ಬಿಜಾಪುರ ಮಹಾರಾಣಾ ಪ್ರತಾಪ್ ಕೂರ್ಸಿ ನೀವು ಬೇಡಿಯ ಮುಂದ 17 ಫುಟ್ ಆ ಶಿವಾಜಿ ಮಹಾರಾಜರ ಮೂರ್ತಿ ಮಹಾರಾಣಾ ಪ್ರತಾಪ್ ಮೂರ್ತಿ ಇದು. ಈಗ ಎದ್ರ ಪತ್ರ ಮುಂದೆ ಆ ದೃಶ್ಯ ನೋಡ್ಬೇಕಾಗಿತ್ತು ಬಿಜಾಪುರ. ನಾನು 55 ಲಕ್ಷ ರೂಪಾಯಿ ಕೊಟ್ಟು ಜೈಪುರ್ನಿಂದ ಕೂರ್ಸಿನಿ. ನಾನು ರೊಕ್ಕ ಸರ್ಕಾರ ಬಿಜಾಪುರ್ನಾಗ ಎಲ್ಲಾ ರೋಡಿಗೆ ಒಂದೊಂದು ಹೆಸರಿಟ್ಟೇನೆ. ಛತ್ರಪತಿ ಶಿವಾಜಿ ಮಾರ್ಗ್, ಛತ್ರಪತಿ ಸಂಭಾಜಿ ಮಾರ್ಗ್, ಜಿಜಾಮಾತಾ ಮಾರ್ಗ್, ರಾಜಮಾತಾ ಇಲ್ಲಾಬಾಯಿ ಹೋಳ್ಕರ್ ಮಾರ್ಗ್ ಮೂರ್ತಿ ಕೂರ್ಸಿದ್ದೀನಿ. ಸಂತ ಕನಕದಾಸ, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸ್ವಾಮಿ ವಿವೇಕಾನಂದ ಇವನ್ನೆಲ್ಲ ಕೂರಿಸೋ ಉದ್ದೇಶ ಏನಂದ್ರೆ ಸ್ವಲ್ಪ ಅವ್ರು ನೋಡಿದ್ರೆ ಸ್ವಲ್ಪ ಬರ್ಬೇಕು. ಮನೆಯಾಗ ಯಾಕೆ ಶಿವಾಜಿ ಮಹಾರಾಜ್ ನಮ್ಮ ಗುರುಗಳು ಹೇಳೋದಲ್ಲ, ನಮ್ಮ ಅವ್ರು ಹೇಳೋದಲ್ಲ ಶಿವಾಜಿ ಮಹಾರಾಜ್ ನೋಡ್ಕೊಂಡ್ರೆ ಸ್ವಲ್ಪ ನಮ್ಗೆ ಕಡೆಗಾಗಿರ್ತೀವಿ. ಇಲ್ಕಂದ್ರೆ ಬಹಳ ಏನಾಗ್ಬಿಟ್ಟು ಹೇಳಿದ್ರೆ ಬರೀ ಮೊಬೈಲ್ ಅನ್ನೋದು ಮಾವ ಹಾಲು ಕುಡಿದು ಬಿಟ್ಟಿವಿ, ಅಲ್ಗೂ ಹಾಲು ಕುಡಿಲಾಕತ್ತೀವಿ. 20 ವರ್ಷ ಇರುದಿಲ್ಲ ಈಗ ಎಲ್ಲ ಮುಂದೆ ಬಂದತಿ. ಹಿಂಗಾದ್ರೆ ನಾವು ಉಳಿತತ್ತು ಕೊಡ ಹಿಂದೂಗಳು ಹೋಗ್ಬೇಕು. ನಾವು ಜಿಮ್ಮಿಗೆ ಹೋಗ್ಬೇಕು. ಜಿಮ್ಮಿಗೆ ಬರೇ ಫೇಸ್ಬುಕ್ ನಾಗ ಹಿಂಗೆ ತೋರಿಸೋದು ಅಲ್ಲ. ತೊಯ್ದಿಗ ಅವಾಗ ಕಂಡಿರ್ತಾನೆ ಸುಮ್ಮನೆ ಅಲ್ಲಿ ಯಾವ್ದಾರು ಇಂಥ ಸೂರ್ಯ ವೀರರು ಬಹಳ ಅದಾರ ಕನ್ನಡದಾಗ. ಅದಕ್ಕೆ ಬಂದವರೇ ಗಟ್ಟಿ ಆಗಲಿ, ಹೊಸ ಇತಿಹಾಸ ರಚನೆ ಮಾಡಬೇಕಾಗಿದೆ. ನಮ್ಮ ಜೀವನೊಳಗೆ ಶಿವಾಜಿ ಮಹಾರಾಜರ ಆದರ್ಶ ತಗೊಂಡು ನಾವೆಲ್ಲ ಬದುಕಿದ್ವಿ ತಿಳ್ಕೊಂಡ್ರಿ. ಎಲ್ಲಾ ಹಳ್ಳಿ ಒಳಗೆ ಸಹಿತ ಇವತ್ತು ನೋಡ್ರಿ ಶಿವಾಜಿ ಮಹಾರಾಜರ ಮೂರ್ತಿ ಕೂರಿಸ್ತಾರ. ನಾ ಬೀದರ್ ಜಿಲ್ಲೆಗೆ ಹೋಗಿದ್ದೆ, ಒಂದು 2 ಕಡೆ ಶಿವಾಜಿ ಮಹಾರಾಜರ ಮೂರ್ತಿ ಉದ್ಘಾಟನೆಗೆ ಹೋಗಿದ್ದೆ. ನಮ್ಮ ಚೆನ್ನಮ್ಮ ಮೂರ್ತಿ, ಸಂಗೊಳ್ಳಿ ರಾಯಣ್ಣ ಮೂರ್ತಿ, ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಪುಣ್ಯಾತ್ಮ್ಯಾಕಿ ಆ ಮಹಾರಾಣಿ ಕಾಶಿ ವಿಶ್ವನಾಥ ಏನ್ ನಾವು ಹೋಗ್ತೇವಲ್ಲ ಈಗ ಈಶ್ವರನ ಪೂಜೆ ಮಾಡ್ತೀವಲ್ಲ, ಅದು ಒರಿಜಿನಲ್ ಗುಡಿ ಅಲ್ಲ. ಒರಿಜಿನಲ್ ಗುಡಿನ ಹಿಂದೈತಿ. ಅದ್ರದ್ದು ಬರ್ತದೆ ಟೈಮ್ ಬರುವುದೇ ಈ ದೇಶನಾಗ. ಟೈಮ್ ಆ ಶಿವ ಯಾವಾಗ ಕಾಣ್ತಿರ್ತಾನೆ ಟೈಮ್. ರಾಮ ಕಣ್ಣ ತೆಗೆದತ್ತ ಅಯೋಧ್ಯೆ ರಾಮ ಮಂದಿರ ಆಯ್ತು. 500 ವರ್ಷದವರೆಗೆ ರಾಮ ಮಂದಿರ ಸಲುವಾಗಿ ಎಷ್ಟು ಮಂದಿ ಸ್ವಾಮೀಜಿಗಳು, ಸಂತರು, ಕಾರ್ಯಕರ್ತರು, ದಾಸರು, ಕೋಟಿ ಕೋಟಿ ಜನ ಪ್ರಾಣ ಕೊಟ್ಟ ಮ್ಯಾಗ ಒಂದು ರಾಮ ಮಂದಿರ ನಿರ್ಮಾಣ. ರಾಮ ನೋಡ್ರಿ, ಈ ರಾಮಗೆ ಜಾತಿನೇ ಇಲ್ಲ. ಸಹಜ ಬಂದ್ಬಿಡ ಜೈ ಅನ್ನೋದ್ರ ಜೈ ಶ್ರೀರಾಮ ಏನಾರ ಯಾರು ಹೇಳ್ಬೇಕ, ಹುಡುಕಿದ್ ಹೇಳೋ ಮುಂದೆ ಯಾರು ಅನ್ನೋದೇ ಇಲ್ಲ. ಅದು ಏನು ಶಕ್ತಿ ಇದೆಯಲ್ಲ, ರಾಮ ಶಿವಾಜಿ ಇಲ್ಲಾರ್ದೆ ಭಾರತ ಇಲ್ಲ. ಭಾರತ ಶಿವಾಜಿ ಮಹಾರಾಜರಿಗೆ ಇವತ್ತು ನಾವೆಲ್ಲ ಸ್ಮರಣೆ ಮಾಡ್ಕೊಂಡಿದ್ದೀವಿ. ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿ ನಮ್ಮ ಗುರುಗಳು ಹೇಳದಂಗೆ ಅಥಣಿಯಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡಿದ್ದೀರಿ. ನಾವು ಇದಕ್ಕೆ ಬಂದು ಒಂದು 4 ತೊಡಲು ನುಡಿಗಳನ್ನ ಮಾತಾಡಿದ್ದೀವಿ. ನಾನು ಮಾತಾಡಕ್ಕೂ ಬರ್ಬೋದು. ವಿವಾದಾತ್ಮಕ ಹೇಳಿಕೆ ಮೊನ್ನೆ ಅವ್ನು ಹೇಳ್ಬಿಟ್ಟಪ್ಪ,
ಒಬ್ಬ ಯಾವ ಜಿಗಿದಾಡಕೈತಿ ನಾವು ಉತ್ತರ ಕನ್ನಡ ಚರ್ಚೆ ನಾವು ಮಾಡ್ತೀವಿ ಹಂಗಾಯ್ತು ಎಲ್ಲರೂ ಕೊಡ್ತಾರೆ ಮುಲ್ಲಾಂದ ಕೆಲಸ ಸುಮ್ಮನೆ ಮಾತಾಡ್ತಾರೆ ಕೆಲವೊಂದು ನಾವ್ ಹೇಳದ ಸ್ಪೀಕರ್ಗೆ ಆರಿ ನಾವು ಮಾತಾಡ್ಬೇಕು ನಾವು ಮಾತಾಡ್ಬೇಕಿಲ್ಲ ನಾವು ರಮೇಶ್ ಜಾರಕಿಹೊಳಿ ಲಕ್ಷ್ಮಣ ಸವದಿ ಮಾತಾಡ್ಬೇಕು ಇವತ್ತು ಉತ್ತರ ಕರ್ನಾಟಕ ಏನಪ್ಪಾ ಅಂದ್ರೆ ಹೇಳೋರು ಅವ್ರು ಮಾತಾಡೋದು ನಾನು ಉತ್ತರ ಕನ್ನಡದವ್ರು ನಾನು ಸುಮ್ಮನೆ ಏನಾದೇನು ವಿಧಾನಸೌಧ ಕಸ ಹುಡುಗಕ್ಕೆ ಹೋಗಿರ ನಾವೇನು ಅಂತೂ ಮಕ್ಕಳಲ್ಲ ನೀವು 10 ಸಲ ಉಚ್ಚಾಟನೆ ಮಾಡಿ ಸಂತೋಷ ನೀವು 8 ಸಲ ಉಚ್ಚಾಟನೆ ಮಾಡ್ತೀರಿ ನಾನು JCB ಪಾರ್ಟಿ ನಿಮಗೆಲ್ಲ ಜೈಲ್ ಇರ್ಬೋದು 28ರ ವೋಟಿಂಗ್ ಮಾತ್ರ ನನಗಾಗ್ತದ ಇತ್ತೀಚಿನ ಕರ್ನಾಟಕದ ಚುನಾವಣೆಯ ಫಲಿತಾಂಶದಲ್ಲಿ JCB ಪಾರ್ಟಿ 143 ಸ್ಥಾನಗಳಿಂದ ನಾಳೆ ಬಸವನಗೌಡ ರಾಮನಗೌಡ ಯತ್ನಾಳ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಶಿವಾಜಿ ಮಹಾರಾಜರ ಪೂಜೆಯನ್ನು ಮಾಡಿ 11 JCBಗಳಿಗೆ ಪೂಜೆ ಮಾಡಿ ಪ್ರಮಾಣ ವಚನ ಸ್ವೀಕರಿಸಿ ಮುಖ್ಯಮಂತ್ರಿ ಕೊಠಡಿಗೆ ಶ್ರೀ ಗುರು ಬಸವಲಿಂಗ ನಾನು ಮಾತು